ಪ್ರಿಯ ವೀಕ್ಷಕರ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆಫ್ರಿಕಾದ ಹೃದಯ ಭಾಗದಲ್ಲಿ ಈಜಿಪ್ಟ್ಗಿಂತ ಹೆಚ್ಚು ಪಿರಮಿಡ್ಗಳಿದ್ರೂ ಕೂಡ ಜಗತ್ತಿಗೆ ತಿಳಿಯದ ಒಂದು ದೇಶ ಇದೆ. ಇದು ನೈಲ್ ನದಿಯ ತೀರದಲ್ಲಿ ಹುಟ್ಟಿದ ಒಂದು ಪುರಾತನ ನಾಗರಿಕತೆಯನ್ನು ಒಳಗೊಂಡ ಒಂದು ದೇಶ ಆಗಿದೆ. ಸಾಮ್ರಾಜ್ಯಗಳ ಛಾಯೆ, ಬಂಗಾರದ ನೆಲ ಮತ್ತು ಇಂದಿಗೂ ನಿಲ್ಲದ ಸಂಘರ್ಷಗಳು, ಮಾಧ್ಯಮಗಳು ತೋರಿಸದ ಸತ್ಯಗಳ ಹಿಂದೆ ಒಂದು ದೇಶ ಹೋರಾಡ್ತಿದೆ. ಅದು ಸುಡಾನ್. ತನ್ನ ಮಡಿಲಲ್ಲಿ ಸಾಕಷ್ಟು ಆಶ್ಚರ್ಯ ಮತ್ತು ಅದ್ಭುತಗಳನ್ನು ಇಟ್ಕೊಂಡಿರ್ತಕ್ಕಂಥ ಈ ದೇಶದ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರ, ಸುಡಾನ್ ಎಂಬ ಪದವನ್ನು ಅರೇಬಿಕ್ ಪದ ಬಿಲಾಲ್ ಅಲ್ ಸುಡಾನ್ನಿಂದ ತೆಗೆದುಕೊಳ್ಳಲಾಗಿದೆ. ಇದರರ್ಥ ಕಪ್ಪು ಜನರ ದೇಶ ಅಂತ. ಪ್ರಪಂಚದ ಉಳಿದ ಭಾಗಗಳಿಗೆ ಹೋಲಿಸಿದ್ರೆ ಸುಡಾನ್ನಲ್ಲಿ ನೀವು ಹೆಚ್ಚು ಕರಿ ಜನರನ್ನು ನೋಡ್ತೀರಾ. ಹೆಚ್ಚು ಕಪ್ಪು ಜನರನ್ನು ಹೊಂದಿರೋ ಸುಡಾನ್ ಈಶಾನ್ಯ ಆಫ್ರಿಕಾದಲ್ಲಿದೆ. ಇದು ಒಂದು ಕಾಲದಲ್ಲಿ ಆಫ್ರಿಕಾದ ಅತಿ ದೊಡ್ಡ ದೇಶ ಆಗಿತ್ತು ಅಂದರೆ ಆಶ್ಚರ್ಯ ಅನಿಸುತ್ತೆ. 2011ರಲ್ಲಿ ಸುಡಾನನ್ನು ವಿಭಜನೆ ಮಾಡಲಾಗುತ್ತೆ. 2011ರಿಂದ ದಕ್ಷಿಣ ಸುಡಾನ್ ಒಂದು ಸ್ವತಂತ್ರ ದೇಶವಾಗಿದೆ. ವಿಶ್ವದ ಅತ್ಯಂತ ನವೀನ ದೇಶ ದಕ್ಷಿಣ ಸುಡಾನ್ ಆಗಿದೆ. ಈ ದೇಶದ ಒಟ್ಟು ಜನಸಂಖ್ಯೆ ಸುಮಾರು 4.5 ಕೋಟಿಯಾಗಿದೆ. ಜನಸಂಖ್ಯೆಯ ದೃಷ್ಟಿಯಿಂದ ಈ ದೇಶ ವಿಶ್ವದ 34ನೇ ದೊಡ್ಡ ದೇಶವಾಗಿದೆ. ಈಶಾನ್ಯ ಆಫ್ರಿಕಾದಲ್ಲಿರೋ ಈ ದೇಶದ ಉತ್ತರಕ್ಕೆ ಈಜಿಪ್ಟ್ ದೇಶ ಇದ್ದರೆ, ಪೂರ್ವಕ್ಕೆ ಇಥಿಯೋಪಿಯಾ ಇದೆ, ದಕ್ಷಿಣಕ್ಕೆ ದಕ್ಷಿಣ ಸುಡಾನ್ ಮತ್ತು ನೈಋತ್ಯಕ್ಕೆ ಮಧ್ಯ ಆಫ್ರಿಕಾದ ಗಣರಾಜ್ಯ ಇದೆ, ಪಶ್ಚಿಮಕ್ಕೆ ಚಾಡ್ ಮತ್ತು ವಾಯುವ್ಯಕ್ಕೆ ಲಿಬಿಯಾದಿಂದ ಗಡಿಯನ್ನು ಹಂಚಿಕೊಂಡಿರೋ ಈ ದೇಶ ಆಫ್ರಿಕಾದ 3ನೇ ಅತಿ ದೊಡ್ಡ ದೇಶವಾಗಿದೆ. ವೈವಿಧ್ಯಮಯ ಸಂಸ್ಕೃತಿಗಳು, ಭಾಷೆಗಳು ಮತ್ತು ನೈಸರ್ಗಿಕ ಭೂದೃಶ್ಯಗಳಿಗೆ ಈ ದೇಶ ನೆಲೆಯಾಗಿದೆ. ಸುಡಾನ್ ದೇಶ ವಿಶ್ವದ ಅತ್ಯಂತ ಪ್ರಾಚೀನ ಸಾಮ್ರಾಜ್ಯಗಳಲ್ಲಿ ಒಂದಕ್ಕೆ ನೆಲೆಯಾಗಿತ್ತು. ಕ್ರಿಸ್ತಪೂರ್ವ 3000ದಿಂದ ಇಲ್ಲಿ ಜನವಸತಿ ಇದೆ ಅಂತ ತಿಳಿದು ಬಂದಿದೆ. 19ನೇ ಶತಮಾನದ ಅಂತ್ಯದಲ್ಲಿ ಸುಡಾನ್ ದೇಶ ಬ್ರಿಟನ್ ಮತ್ತು ಈಜಿಪ್ಟ್ಗಳ ಸಂಯುಕ್ತ ಆಡಳಿತದಲ್ಲಿತ್ತು. ಇಲ್ಲೂ ಕೂಡ ಬ್ರಿಟಿಷರು ಆಳ್ವಿಕೆ ಮಾಡ್ತಾರೆ. 1956ರವರೆಗೆ ಇದನ್ನು ಆಂಗ್ಲೋ ಈಜಿಪ್ಟಿಯನ್ ಸುಡಾನ್ ಅಂತ ಕರೆಯಲಾಗ್ತಿತ್ತು. ಸುಮಾರು 22 ವರ್ಷಗಳ ಕಾಲ ಸುಡಾನ್ನಲ್ಲಿ ಅಂತರ್ಯುದ್ಧ ನಡೆಯುತ್ತೆ. ಇದು 2005ರಲ್ಲಿ ಕನಿಷ್ಠ 1.5 ಮಿಲಿಯನ್ ಜನರ ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತೆ. 4 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಗುತ್ತೆ. ಒಂದು ದೇಶ ಸ್ವತಂತ್ರದ ನಂತರವೂ ಕೂಡ ಅಂತರ್ಯುದ್ಧದಲ್ಲಿ ಮುಳುಗಿದ್ರೆ ಅಲ್ಲಿ ಎಂತಹ ಅನಾಹುತಗಳು ನಡೆಯುತ್ತೆ ಅನ್ನೋದಕ್ಕೆ ಈ ದೇಶವೇ ದೊಡ್ಡ ಉದಾಹರಣೆಯಾಗಿದೆ. 2011ರಲ್ಲಿ ದಕ್ಷಿಣ ಸುಡಾನ್ ಪ್ರತ್ಯೇಕ ದೇಶವಾಗಿ ಸ್ವತಂತ್ರಗೊಳ್ಳುತ್ತೆ. ವೀಕ್ಷಕರ, ಉತ್ತರ ಸುಡಾನ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೆಚ್ಚೇನು ಹೇಳಿಕೊರಟಿಲ್ಲ. ಯಾಕೆಂದರೆ ಅದು ಯುದ್ಧ ಭೂಮಿಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಅಲ್ಲಿ ನಡೀತಾ ಇರೋದು ದೇಶಗಳ ನಡುವಿನ ಯುದ್ಧ ಅಲ್ಲ, ಬದಲಾಗಿ ಸಂಪೂರ್ಣವಾಗಿ ನಾಗರಿಕ ಯುದ್ಧ. ಆ ದೇಶದ ಸೇನೆಗೆ SAF ಅಂತ ಕರೀತಾರೆ. ಇನ್ನೊಂದು ಗುಂಪು ಪ್ಯಾರಾ ಮಿಲಿಟರಿ ಪಡೆ ಅಂತ ಇದೆ, ಅದಕ್ಕೆ RSF ಅಂತ ಕರೀತಾರೆ. 2023ರ ಏಪ್ರಿಲಿಂದ ಈ ಎರಡು ಶಕ್ತಿಶಾಲಿ ಗುಂಪುಗಳ ನಡುವೆ ಭೀಕರ ಯುದ್ಧ ನಡೀತಾ ಇದೆ. ಇವರು ಮೊದಲಿಗೆ ಒಟ್ಟಿಗೆ ಇದ್ದವರು, ಆದರೆ ಇಂದು ಅಧಿಕಾರ, ಹಣ, ಚಿನ್ನದ ಗಣಿಗಳು, ಸೇನೆ ನಿಯಂತ್ರಣ ಈ ಎಲ್ಲ ವಿಷಯಗಳಲ್ಲಿ ಪರಸ್ಪರ ಶತ್ರುಗಳಾಗಿಬಿಟ್ಟಿದ್ದಾರೆ. ಉತ್ತರ ಸುಡಾನ್ನಲ್ಲಿರೋ ಈ ಎರಡು ಗುಂಪುಗಳು ಧರ್ಮ ಅಥವಾ ಜನಾಂಗಕ್ಕೋಸ್ಕರ ಯುದ್ಧ ಮಾಡ್ತಾ ಇಲ್ಲ, ಅಧಿಕಾರ ಮತ್ತು ಸಂಪನ್ಮೂಲಗಳ ಲಾಲಸೆಗೋಸ್ಕರ ಮಾಡ್ತಿದ್ದಾರೆ. ಇದರಿಂದ ಅತಿ ಹೆಚ್ಚು ಸಂಕಷ್ಟ ಅನುಭವಿಸ್ತಾ ಇರೋರು ಅಂದರೆ ಸಾಮಾನ್ಯ ಜನ. ಈ ದೇಶದಲ್ಲಿ ಮಕ್ಕಳಿಗೆ ಆಹಾರವಿಲ್ಲ, ಔಷಧ ಇಲ್ಲ, ಅನೇಕ ನಗರಗಳು ಸಂಪೂರ್ಣ ಖಾಲಿಯಾಗಿಬಿಟ್ಟಿದ್ದಾವೆ. ಇವತ್ತಿನ ಪ್ರಸ್ತುತ ಜಗತ್ತಿನ ಅತಿ ದೊಡ್ಡ ಮಾನವೀಯ ಸಂಕಷ್ಟ ಅಂತಂದರೆ ಅದು ಬಹುಶಃ ಉತ್ತರ ಸುಡಾನ್ಗೆ ಇರೋದು. ಒಂದು ದುರಂತಮಯ ವಿಚಾರ ಏನು ಅಂದರೆ, ಜಗತ್ತಿಗೆ ಈ ದೇಶ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಉಕ್ರೇನ್, ಗಾಜಾ, ಇಸ್ರೇಲ್, ಇರಾನ್, ಟ್ರಂಪ್ನ ಟ್ಯಾರಿಫ್ ಯುದ್ಧ ಈ ತರಹದ ವಿಚಾರಗಳಲ್ಲಿ ಈ ಜಗತ್ತು ಕಳೆದೋಗ್ಬಿಟ್ಟಿದೆ. ದಕ್ಷಿಣ ಸುಡಾನ್ ದೇಶದ ವಿಚಾರವನ್ನು ಮುಂದುವರಿಸ್ತಾ, ದಕ್ಷಿಣ ಸುಡಾನ್ ಆಫ್ರಿಕಾದ ಅತ್ಯಂತ ಕಿರಿಯ ದೇಶವಾಗಿದೆ. ಹಳೆಯ ದೇಶದ ಉತ್ತರ ಭಾಗಕ್ಕೆ ಅಧಿಕೃತವಾಗಿ ಸುಡಾನ್ ಅಂತ ಕರೆದ್ರೆ, ದಕ್ಷಿಣ ಭಾಗಕ್ಕೆ ದಕ್ಷಿಣ ಸುಡಾನ್ ಎನ್ನುವ ದೇಶದ ಹೆಸರನ್ನು ಇಡಲಾಗಿದೆ. ವೈಟ್ ನೈಲ್ ನದಿಯ ತೀರದಲ್ಲಿರೋ ಜೂಬಾ ನಗರ ಈ ದೇಶದ ರಾಜಧಾನಿಯಾಗಿದೆ. ಸುಡಾನ್ನ ಉತ್ತರ ಭಾಗ ಅಂದರೆ ಸುಡಾನ್ನ ರಾಜಧಾನಿ ಖಾರ್ಟೂಮ್ ನಗರ ಆಗಿದೆ. ಈ ದೇಶದ ಮೊದಲ ಅಧ್ಯಕ್ಷರಾಗಿ ಸಾಲ್ಟಾ ಕೀರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ದಕ್ಷಿಣ ಸುಡಾನ್ನ ಕರೆನ್ಸಿಗೆ ಸೌತ್ ಸುಡಾನೀಸ್ ಪೌಂಡ್ ಅಂತ ಕರೀತಾರೆ. ನಮ್ಮ ಭಾರತೀಯ ₹1 50 ಸೌತ್ ಸುಡಾನೀಸ್ ಪೌಂಡ್ಗಳಿಗೆ ಸಮಾನವಾಗಿರುತ್ತೆ. 2011ರಲ್ಲಿ ಎರಡು ದೇಶಗಳು ಡಿವೈಡ್ ಆದರೂ ಕೂಡ ಅವರ ತೈಲ ಹಂಚಿಕೆಯ ಆದಾಯ ಮತ್ತು ಗಡಿ ವ್ಯಾಖ್ಯಾನಗಳ ಕುರಿತು ಎರಡು ರಾಷ್ಟ್ರಗಳ ನಡುವೆ ಇನ್ನೂ ಕೂಡ ಉದ್ವಿಗ್ನತೆಗಳಿದ್ದಾವೆ ಮತ್ತು ವಿವಾದಗಳು ಮುಂದುವರೆದಿದ್ದಾವೆ. 2011ರ ಪ್ರತ್ಯೇಕತೆಯ ನಂತರ ದೇಶದ ತೈಲ ಸಂಪನ್ಮೂಲಗಳಲ್ಲಿ 75% ದಕ್ಷಿಣ ಸುಡಾನ್ಗೆ ಹೋಗುತ್ತೆ. ಈ ದೇಶ ಚೀನಾ, ಕೆನಡಾ ಮತ್ತು ಅನೇಕ ಅರಬ್ ದೇಶಗಳಿಗೆ ಕಚ್ಚಾ ತೈಲವನ್ನು ಪೂರೈಕೆ ಮಾಡುತ್ತೆ. ಈ ಸುಡಾನ್ ದೇಶ ಮೂಲಸೌಕರ್ಯವನ್ನು ಸುಧಾರಿಸುವತ್ತ ಎಂದಿಗೂ ಕೂಡ ಗಮನ ಕೊಟ್ಟಿಲ್ಲ. ವಿಪರ್ಯಾಸ ಅಂದರೆ ನೈಲ್ ನದಿ ಈ ದೇಶದಲ್ಲಿ ಹರಿದ್ರೂ ಕೂಡ ಈ ದೇಶ ನೀರಿನ ಕೊರತೆಯನ್ನು ಎದುರಿಸ್ತಾ ಇದೆ. ಇದು ಈ ದೇಶದ ಆರ್ಥಿಕತೆಯ ಮೇಲೆ ತುಂಬ ಪರಿಣಾಮವನ್ನು ಬೀರಿದೆ.
ವರ್ಷಗಳಿಂದ ನಡೀತಿರೋ ಯುದ್ಧ ಮತ್ತು ರಾಜಕೀಯ ಅಶಾಂತಿ, ದೇಶದ ಬಹುಭಾಗ ಬಿಸಿಲು ಮತ್ತು ಬರ ಪ್ರದೇಶಗಳಿಂದ ನರಳುತ್ತಾ ಇರೋದು, ಮಳೆಯ ಅವಲಂಬನೆ, ನೀರನ್ನು ಸಂಗ್ರಹಿಸೋದಕ್ಕೆ ಬೇಕಾದಂತಹ ಡ್ಯಾಮ್ಗಳು ಮತ್ತು ಪೈಪ್ಲೈನ್ಗಳ ಕೊರತೆ, ಈ ಕಾರಣಗಳಿಂದ ಈ ದೇಶದಲ್ಲಿ ಕೃಷಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾವ ದೇಶದಲ್ಲಿ ಸೈನ್ಯ ಮತ್ತು ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯಗಳಿರ್ತಾವೋ ಆ ದೇಶದ ಕತೆ ಅಷ್ಟೇ ಬಿಡಿ. ಉದಾಹರಣೆಗೆ ನಮ್ಮ ಪಕ್ಕದ ಪಾಕಿಸ್ತಾನ ಇಲ್ವೇ, ಹಾಗೆ ಈ ಸುಡಾನ್ ಕೂಡ ಇದರಿಂದ ಹೊರತಾಗೇನಿಲ್ಲ. ಬಹುಭಾಷಾ ಸಮಾಜ ದಕ್ಷಿಣ ಸುಡಾನ್ನಲ್ಲಿ ಸುಮಾರು 60ಕ್ಕೂ ಹೆಚ್ಚು ಸ್ಥಳೀಯ ಭಾಷೆಗಳನ್ನು ಮಾತನಾಡಲಾಗುತ್ತೆ. ಇಲ್ಲಿ ಮಾತನಾಡೋ ಪ್ರಮುಖ ಭಾಷೆಗಳಂತಂದರೆ ಡಿಂಕಾ, ನುಯೋ, ಬ್ಯಾರಿ, ಝಾಂಡ್ಗಳಾಗಿವೆ. ಇಲ್ಲಿಯ ಜನಸಂಖ್ಯೆಯ ಸುಮಾರು 97% ಜನ ಮುಸ್ಲಿಮರಾಗಿದ್ದರೆ ಬೇರೆ ಧರ್ಮದವರು ಉಳಿದ 3% ಇದ್ದಾರೆ. ಸುಮಾರು 83% ದಕ್ಷಿಣ ಸುಡಾನ್ ಜನ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ. ಇವರು ಹೆಚ್ಚಾಗಿ ಕೃಷಿ ಮತ್ತು ಜಾನುವಾರು ಸಾಕಣೆಯಿಂದ ಜೀವನ ಮಾಡ್ತಿದ್ದಾರೆ. ದಕ್ಷಿಣ ಸುಡಾನ್ ಜಾಗತಿಕವಾಗಿ ಅತಿ ದೊಡ್ಡ ಜೌಗು ಪ್ರದೇಶಗಳಲ್ಲಿ ಒಂದಾದ ಸುಡ್ ವೆಟ್ಲ್ಯಾಂಡ್ಗೆ ನೆಲೆಯಾಗಿದೆ. ಇದು ಈ ಪ್ರದೇಶದ ಪರಿಸರ ವ್ಯವಸ್ಥೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಷ್ಟೇ ಅಲ್ಲದೆ ಇವರ ಕೃಷಿಗೆ ಮತ್ತು ವೈವಿಧ್ಯಮಯ ವನ್ಯಜೀವಿಗಳಿಗೆ ನೆಲೆಯಾಗಿದೆ. ದಕ್ಷಿಣ ಸುಡಾನ್ ವಿಶ್ವದ 2ನೇ ಅತಿ ದೊಡ್ಡ ಭೂಸಸ್ತನಿ ವಲಸೆಯನ್ನು ಹೊಂದಿದೆ. ಇದರಲ್ಲಿ ನುಬಿಯನ್ ಜಿರಾಫೆ, ಸಿಂಹ, ಆನೆ, ಹಿಪೋಪಾಟಮಸ್ ಒಳಗೊಂಡಂತೆ ಜಾಗತಿಕವಾಗಿ ಮಹತ್ವದ ಜಾತಿಗಳು ಸೇರಿಕೊಂಡಿದ್ದಾವೆ. ಈ ದೇಶದ ಪ್ರವಾಸೋದ್ಯಮ ಜೀವ ವೈವಿಧ್ಯದ ಆರ್ಥಿಕ ಪ್ರಯೋಜನಗಳನ್ನು ಪಡೆದಿಲ್ಲವಾದರೂ ಕೂಡ ಕೈಗಾರಿಕಾ ವಿಸ್ತರಣೆ, ರಫ್ತು ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಆರ್ಥಿಕ ಪರಿವರ್ತನೆಯ ಸಾಮರ್ಥ್ಯವಂತೂ ಈ ದೇಶಕ್ಕಿದೆ. ವೀಕ್ಷಕರೇ, ಆಫ್ರಿಕಾದ ಅವನತಿ ಹೊಂದಿದ ಭೂದೃಶ್ಯಗಳನ್ನು ಪುನಃಸ್ಥಾಪನೆ ಮಾಡೋದಕ್ಕೆ, ಲಕ್ಷಾಂತರ ಜೀವಗಳನ್ನು ಪರಿವರ್ತನೆ ಮಾಡೋದಕ್ಕೆ, ಉದ್ದದ ಮರಗಳ ಗೋಡೆಯನ್ನು ನಿರ್ಮಾಣ ಮಾಡೋದಕ್ಕೆ ಇವರೊಂದು ಆಫ್ರಿಕನ್ ಒಕ್ಕೂಟ ಅಂತ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಗ್ರೇಟ್ ಗ್ರೀನ್ ವಾಲ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಈ ಯೋಜನೆಯಲ್ಲಿ ಸುಮಾರು ಆಫ್ರಿಕನ್ ದೇಶಗಳು ಸೇರಿಕೊಂಡಿದ್ದಾವೆ. ಅದರಲ್ಲಿ ಸುಡಾನ್ ಕೂಡ ಒಂದಾಗಿದೆ. ಇದು 4970 ಮೈಲಿ ಉದ್ದದ ಮರಗಳ ಗೋಡೆಯನ್ನು ನಿರ್ಮಾಣ ಮಾಡುವ ಒಂದು ಗುರಿಯನ್ನು ಹೊಂದಿದ್ದು ಈ ಭೂಮಿಯ ಮೇಲಿನ ಅತಿ ದೊಡ್ಡ ಜೀವಂತ ರಚನೆಯ ಸೃಷ್ಟಿಯಾಗಿದೆ. ಈ ಯೋಜನೆ ಅಟ್ಲಾಂಟಿಕ್ ಮಹಾಸಾಗರದಿಂದ ಹಿಂದೂ ಮಹಾಸಾಗರದವರೆಗೆ ವಿಸ್ತರಿಸಿಕೊಂಡಿದೆ. ವೀಕ್ಷಕರೇ, ಬೋ ಎಂದು ಕರೆಯಲ್ಪಡುವ ಒಂದು ಸಾಂಪ್ರದಾಯಿಕ ಕುಸ್ತಿ ಈ ದೇಶದಲ್ಲಿ ತುಂಬ ಪ್ರಖ್ಯಾತವಾಗಿದೆ. ಈ ಬೋ ಕುಸ್ತಿ ಎನ್ನುವುದು ವಿಶೇಷವಾಗಿ ದಕ್ಷಿಣ ಸುಡಾನ್ನ ಡಿಂಕಾ ಮತ್ತು ನುಯರ್ ಜನಾಂಗಗಳಲ್ಲಿ ಪ್ರಸಿದ್ಧವಾಗಿರೋ ಸಾಂಪ್ರದಾಯಿಕ ಕುಸ್ತಿಯಾಗಿದೆ. ಇದು ಕೇವಲ ಕ್ರೀಡೆ ಅಲ್ಲ, ಅವರ ಸಮುದಾಯದ ಗೌರವ, ಧೈರ್ಯ ಮತ್ತು ಪುರುಷತ್ವದ ಸಂಕೇತ ಅಂತ ಅವರು ಭಾವಿಸ್ತಾರೆ. ಯುವಕರಿಗೆ ಬಾಲ್ಯದಿಂದಲೇ ಇದರಲ್ಲಿ ತರಬೇತಿಯನ್ನು ಕೊಡಲಾಗುತ್ತೆ. ಗೆದ್ದ ಕುಸ್ತಿಪಟು ತನ್ನ ಹಳ್ಳಿ ಮತ್ತು ಜನಾಂಗಕ್ಕೆ ಗೌರವ ತರ್ತಾನೆ ಅಂತ ಅವ್ರು ನಂಬ್ತಾರೆ. ಈ ಬೋ ಕುಸ್ತಿಯನ್ನು ಹಿಂದೆ ಯುದ್ಧಕ್ಕೆ ಸಿದ್ಧತೆಗಾಗಿ ಬಳಸಲಾಗ್ತಾ ಇತ್ತು. ಇಂದಿಗೂ ಕೂಡ ಮದುವೆ ಮತ್ತು ಹಬ್ಬಗಳ ಸಮಯದಲ್ಲಿ ಅವರ ಪ್ರಮುಖ ಆಕರ್ಷಣೆಯಾಗಿದೆ. ದಕ್ಷಿಣ ಸುಡಾನ್ನಲ್ಲಿ ಜಾನುವಾರುಗಳ ಸಂಖ್ಯೆಯಿಂದ ಸಂಪತ್ತನ್ನು ಅಳೆಯಲಾಗುತ್ತೆ. ಇಲ್ಲಿ ಜಾನುವಾರುಗಳನ್ನು ಜೀವಂತವಾಗಿ ಮತ್ತು ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಎಷ್ಟು ಅತ್ಯಗತ್ಯವಾಗಿರುತ್ತೆ ಅಂದರೆ, ಇಲ್ಲಿಯ ಮನೆಗಳಲ್ಲಿ ಜಾನುವಾರುಗಳಿಲ್ಲ ಅಂತಂದರೆ ಅವರನ್ನು ನೋಡೋ ದೃಷ್ಟಿಕೋನನೇ ಬೇರೆ ಆಗಿರುತ್ತೆ. ಇಲ್ಲಿಯ ಬಹುಪಾಲು ಜನರು ಜೀವನೋಪಾಯಕ್ಕಾಗಿ ದನಗಳು, ಕುರಿಗಳು ಮತ್ತು ಮೇಕೆಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ವೀಕ್ಷಕರೇ, ಈ ದೇಶದಲ್ಲಿ ನೀರಿನೊಳಗೆ ಒಂದು ಸಂಶೋಧನಾ ಕೇಂದ್ರ ಇದೆ. ಬಹುಶಃ ಇದು ವಿಶ್ವದ ಅತ್ಯಂತ ಕುತೂಹಲಕಾರಿ ನೀರಿನೊಳಗಿನ ಪ್ರಯೋಗಗಳಲ್ಲಿ ಒಂದಾಗಿದೆ. ಪರಿಶೋಧಕ ಮತ್ತು ಸಮುದ್ರಶಾಸ್ತ್ರಜ್ಞ ಜಾಕ್ವೆಸ್ ಕಾಸ್ಟಿಯೋ ಕಾಂಟಿನೆಂಟಲ್ ಶೆಲ್ಫ್ ಸ್ಟೇಷನ್ 2 ಸ್ಥಾಪನೆ ಮಾಡ್ತಾರೆ. ಇದು ಫೋರ್ಟ್ ಸುಡಾನ್ ಕರಾವಳಿಯ ಮೇಲ್ಮೈಯಿಂದ 10 ಮೀಟರ್ ಕೆಳಗೆ ಇರೋ ನೀರಿನೊಳಗಿನ ಒಂದು ಸಂಶೋಧನಾ ಕೇಂದ್ರ ಆಗಿದೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಫ್ರೆಂಚ್ ಪ್ರತಿರೋಧದ ಭಾಗವಾಗಿದ್ದ ಈ ಸ್ಥಳವನ್ನು ಅಭಿವೃದ್ಧಿ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. 1960ರ ದಶಕದಲ್ಲಿ ಇದು ಜಲಚರಗಳಿಗೆ ನೆಲೆಯಾಯಿತು. ಅವರು ಆಗಿನ ಕಾಲದಲ್ಲೇ ಸುಮಾರು 30 ದಿನಗಳ ಕಾಲ ನೀರಿನೊಳಗೆ ವಾಸ ಮಾಡ್ತಾಯಿದ್ರು ಅಂದರೆ ಆಶ್ಚರ್ಯ ತರಿಸುತ್ತೆ. ಅವರು ಆಗಿನ ಕಾಲಕ್ಕೆ 2 ವ್ಯಕ್ತಿಗಳ ಜಲಾಂತರ್ಗಾಮಿ ನೌಕೆಯನ್ನು ಕೂಡ ಹೊಂದಿದ್ರು. ಕಾಸ್ಟಿಯೋ ತಮ್ಮ ವರ್ಲ್ಡ್ ವಿತೌಟ್ ಸ್ಟ್ಯಾಂಡ್ ಚಿತ್ರದಲ್ಲಿ ಈ ಪ್ರಯೋಗವನ್ನು ದಾಖಲೆ ಮಾಡಿದ್ದಾರೆ. ವೀಕ್ಷಕರ, ದಕ್ಷಿಣ ಸುಡಾನ್ ದೇಶವನ್ನು ದೈತ್ಯರ ನಾಡು ಅಂತ ಕರೆಯಲಾಗುತ್ತೆ. ಇಲ್ಲಿ ಡಿಂಕಾ ಜನರು ಅಥವಾ ಡಿಂಕಾ ಬುಡಕಟ್ಟು ಜನಾಂಗದವರು ವಿಶ್ವದ ಅತಿ ಎತ್ತರದ ಜನರನ್ನು ಹೊಂದಿದ್ದಾರೆ ಅಂದರೆ ಆಶ್ಚರ್ಯ ತರಿಸುತ್ತೆ. ಇವರ ಸರಾಸರಿ ಎತ್ತರವೇ 6 ಅಡಿ 2 ಇಂಚುಗಳಾಗಿದ್ದಾವೆ. ನೀವು ಈ ರಾಜಧಾನಿ ಜುಬಾಗೆ ಭೇಟಿ ನೀಡಿದಾಗ ಕಣ್ಣಳತೆಯ ದೂರದವರೆಗೂ ಕೂಡ ಎತ್ತರದ ಜನಾಂಗವನ್ನು ಎಲ್ಲೆಲ್ಲೂ ಕೂಡ ಕಾಣ್ಬೋದು. NBA ನೀವು ಮ್ಯಾನೆಟ್ ಬಾಲ್ನಂತಹ ಶ್ರೇಷ್ಠ ಆಟಗಾರರನ್ನು ನೋಡಿರ್ಬೋದು. ನೀವು NBA ಬ್ಯಾಸ್ಕೆಟ್ ಲೀಗ್ ಬಗ್ಗೆ ಕೇಳಿರಬೇಕು. ಅದರಲ್ಲಿ ಅತ್ಯಂತ ಎತ್ತರ, ವಿಶಿಷ್ಟ ಆಟದ ಶೈಲಿ ಮತ್ತು ಅಪರೂಪದ ಹಿನ್ನೆಲೆಯುಳ್ಳ ಮ್ಯಾನೆಟ್ ಬಾಲ್ನಂತಹ ಲೆಜೆಂಡ್ರಿ ಆಟಗಾರರು ನಮಗೆ ಸಹಜವಾಗಿಯೇ ನೆನಪಾಗ್ತಾರೆ. ಈ ಮ್ಯಾನೆಟ್ ಬಾಲ್ ಎಂಬ ವ್ಯಕ್ತಿ NBA ಆಡಿದ ಸುಡಾನ್ ಮೂಲದ ಆಟಗಾರರಾಗಿದ್ದಾರೆ. ಸುಮಾರು 7 ಅಡಿ 7 ಇಂಚುಗಳ ಎತ್ತರವಿದ್ದ ಈ ವ್ಯಕ್ತಿ ಬ್ಲಾಕ್ ಶಾಟ್ಗಳಲ್ಲಿ ಒಂದು ದಂತಕಥೆಯಾಗಿದ್ದಾರೆ. ಸುಡಾನ್ ದೇಶದಿಂದ NBAಗೆ ಆಯ್ಕೆಯಾದ ಅತ್ಯಂತ ಪ್ರಸಿದ್ಧ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ. ಇವರು ಬ್ಯಾಸ್ಕೆಟ್ಬಾಲ್ ಲೀಗ್ಗಳಾದ ಮಿಯಾಮಿ ಹೀಟ್, ಗೋಲ್ಡನ್ ಸ್ಟೇಟ್ ವಾರಿಯರ್ಸ್ ಮತ್ತು ವಾಷಿಂಗ್ಟನ್ ಬುಲೆಟ್ಸ್ಗೆ ಆಡಿದ್ದನ್ನು ಇಲ್ಲಿ ನಾವು ನೆನೆಸ್ಕೋಬೋದು. ಈ ಡಿಂಕಾ ಜನರನ್ನ ಆಫ್ರಿಕಾದ ಅತಿ ಎತ್ತರದ ಜನ ಅಂತ ಪರಿಗಣಿಸಲಾಗಿದೆ. ಡಿಂಕಾದ ಆಹಾರ ಪ್ರಧಾನವಾಗಿ ರಾಗಿ ಆಧಾರಿತವಾಗಿದೆ ಅಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತಾ? ವೀಕ್ಷಕರೇ,
ಈ ಗಮ್ ಅರೇಬಿಕ್ ಅನ್ನೋದು ಅಕೇಶಿಯಾ ಮರಗಳಿಂದ ದೊರಕೋ ಒಂದು ನ್ಯಾಚುರಲ್ ಗಮ್ ಆಗಿದೆ. ಇದನ್ನು ಒಂದು ರೀತಿಯಾಗಿ ಬಂಧಕ ವಸ್ತು ಅಥವಾ ಬೈಂಡಿಂಗ್ ಏಜೆಂಟ್ ಆಗಿ ಬಳಸಲಾಗುತ್ತೆ. ಸಾಮಾನ್ಯವಾಗಿ ಇದನ್ನು ಶಾಂಪೂ, ಕಾಸ್ಮೆಟಿಕ್ಸ್, ಕೋಲ್ಡ್ ಡ್ರಿಂಕ್ಸ್, ಮಾರ್ಷ್ ಮ್ಯಾಲಗಳು, ಮಿಠಾಯಿಗಳು ಮತ್ತು ಔಷಧಿಗಳಿಗೆ ಬಳಸಲಾಗುತ್ತೆ. ವಿಶ್ವದ ಗಮ್ ಅರೇಬಿಕ್ ಉತ್ಪಾದನೆಯ ಸುಮಾರು 60-80% ಸುಡಾನ್ನಿಂದಲೇ ಬರುತ್ತೆ ಅಂದರೆ ಆಶ್ಚರ್ಯ ಅನಿಸುತ್ತೆ. ಇದು ಸುಡಾನ್ ದೇಶದ ಗ್ರಾಮೀಣ ಆರ್ಥಿಕತೆಯ ಮುಖ್ಯ ಆಧಾರನೂ ಕೂಡ ಆಗಿದೆ. ವೀಕ್ಷಕರೇ, ದಕ್ಷಿಣ ಸುಡಾನ್ ಮಹಿಳೆಯರು ಇತ್ತೀಚೆಗೆ ಆಫ್ರಿಕನ್ ಫ್ಯಾಷನ್ ಉದ್ಯಮದಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಅಲ್ಲಿ 5.5 ವರ್ಷಗಳ ಅಂತರ್ಯುದ್ಧ ಮತ್ತು ನಡೆಯುತ್ತಿರೋ ಅಂತರ ಕೋಮು ಹಿಂಸಾಚಾರದ ನಂತರ ಆ ದೇಶದಲ್ಲೂ ಕೂಡ ಮಹಿಳೆಯರು ಈ ರೀತಿ ಡೆವಲಪ್ ಆಗಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರಲ್ಲಿ ಫ್ಯಾಷನ್ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾರೆ. ಫ್ಯಾಷನ್ ಜಗತ್ತಿನಲ್ಲಿ ನಾವೀನ್ಯತೆಯನ್ನು ಪ್ರದರ್ಶನ ಮಾಡ್ತಿದ್ದಾರೆ. ದಕ್ಷಿಣ ಸುಡಾನ್ನ ಗ್ರಾಮೀಣ ಜೀವನ ದನಗಳೊಂದಿಗೆ ಬೇರ್ಪಡಿಸಲಾಗದ ಸಂಬಂಧವನ್ನು ಹೊಂದಿದೆ. ಇಲ್ಲಿಯ ಗ್ರಾಮೀಣ ಮಹಿಳೆಯರು ಸಾಮಾನ್ಯವಾಗಿ ದೊಡ್ಡ ಹಸುಗಳ ಹಿಂಡನ್ನು ಹೊಂದಿರೋ ಶ್ರೀಮಂತ ಪುರುಷರನ್ನು ಮದುವೆಯಾಗೋದಕ್ಕೆ ಇಷ್ಟಪಡ್ತಾರೆ. ವೀಕ್ಷಕರೇ, ಈ ದೇಶ ತನ್ನದೇ ಆದ ಅದ್ಭುತಗಳನ್ನು ಹೊಂದಿದೆ. ಯುನೆಸ್ಕೋ ಪಟ್ಟಿ ಮಾಡಿರುವ ಸ್ವಾಂಗ್ನಾಬ್ ಮರೈನ್ ರಾಷ್ಟ್ರೀಯ ಉದ್ಯಾನವನ ಡಂಗೋನಾಬ್ ಕೊಲ್ಲಿನಲ್ಲಿದೆ. ಈ ಸಂಗ್ನೇಬ್ ನ್ಯಾಷನಲ್ ಪಾರ್ಕ್ ಸುಡಾನ್ನಲ್ಲಿರೋ ಆಫ್ರಿಕಾದ ಮೊದಲ ಸಮುದ್ರ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಫೋರ್ಟ್ ಸುಡಾನ್ ಕರಾವಳಿಯಿಂದ ಸುಮಾರು 25 ಕಿಲೋಮೀಟರ್ ದೂರ ಇರೋ ಈ ಸಂಗ್ನೇಬ್ ವಿಶ್ವದಲ್ಲೇ ಅತ್ಯಂತ ಆರೋಗ್ಯಕರ ಹವಳದ ರಿಫ್ಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿಯ ನೀರು ತುಂಬ ಸ್ವಚ್ಛ ಮತ್ತು ಪಾರದರ್ಶಕವಾಗಿದ್ದು, ಇಲ್ಲಿ ಕಂಡುಬರುವ ಸಮುದ್ರ ಜೀವಿಗಳು, ಬಣ್ಣ ಬಣ್ಣದ ಕೋರಲ್ ರೀಫ್ಗಳು, ವಿವಿಧ ಜಾತಿಯ ಶಾರ್ಕ್ಗಳು, ಡಾಲ್ಫಿನ್ಗಳು, ನೂರಾರು ಪ್ರಭೇದದ ಮೀನುಗಳಿಗೆ ಇದು ನೆಲೆಯಾಗಿದೆ. ಸ್ಕೂಬಾ ಡೈವಿಂಗಿಗೆ ಪ್ರಸಿದ್ಧವಾಗಿರೋ ಇದು ರೆಡ್ ಸಿಯಲ್ಲಿ ಅತ್ಯುತ್ತಮ ಡೈವಿಂಗ್ ಸ್ಥಳಗಳಲ್ಲಿ ಒಂದಾಗಿದೆ. ವಿಪರ್ಯಾಸ ಅಂದರೆ ಸುಡಾನ್ನ ರಾಜಕೀಯ ಪರಿಸ್ಥಿತಿಯಿಂದಾಗಿ ಪ್ರವಾಸೋದ್ಯಮ ಇಲ್ಲಿ ತುಂಬ ಸೀಮಿತವಾಗಿದೆ. ಸುಡಾನ್ ದೇಶ ಈಜಿಪ್ಟ್ಗಿಂತ ಹೆಚ್ಚು ಪಿರಮಿಡ್ಗಳಿಗೆ ನೆಲೆಯಾಗಿದೆ. ಇಲ್ಲಿಯ ಪಿರಮಿಡ್ಗಳು ಯಾವಾಗಲೂ ಈಜಿಪ್ಟ್ನೊಂದಿಗೆ ಸಂಬಂಧವನ್ನು ಹೊಂದಿದ್ದಾವೆ ಅಂದರೆ ಆಶ್ಚರ್ಯ ತರಿಸುತ್ತೆ. ವಿಶ್ವದ ಅತಿ ದೊಡ್ಡ ಪಿರಮಿಡ್ ಸಂಗ್ರಹವನ್ನು ಈ ದೇಶ ಹೊಂದಿದೆ. ಈಜಿಪ್ಟ್ನ ಸರಿಸುಮಾರು 138 ಪಿರಮಿಡ್ಗಳಿಗೆ ಹೋಲಿಸಿದರೆ ವಿಶ್ವದ ಅತಿ ಹೆಚ್ಚು ಪಿರಮಿಡ್ಗಳನ್ನು ಹೊಂದಿರುವ ಈ ದೇಶ ಸುಮಾರು 200-250 ಪಿರಮಿಡ್ಗಳನ್ನು ಹೊಂದಿದೆ. ನುಬಿಯನ್ ಪಿರಮಿಡ್ನ ಭಾಗವಾಗಿರುವ ಸುಡಾನ್ನಲ್ಲಿರೋ ಪಿರಮಿಡ್ಗಳನ್ನು ಕುಶ್ ಸಾಮ್ರಾಜ್ಯದ ಸದಸ್ಯರು ನಿರ್ಮಿಸಿದ್ದಾರೆ ಅಂತ ಹೇಳಲಾಗುತ್ತೆ. ನೈಲ್ ನದಿಯ ಉದ್ದಕ್ಕೂ ಇರುವ ಈ ಪ್ರದೇಶದಲ್ಲಿ ಕ್ರಿಸ್ತಪೂರ್ವ 1070 ಆಜುಬಾಜಿನಲ್ಲಿ ಈ ಪಿರಮಿಡ್ಗಳನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ. ಪ್ರಾಚೀನ ಪಿರಮಿಡ್ಗಳ ವಿಷಯಕ್ಕೆ ಬಂದರೆ ಈಜಿಪ್ಟ್ ಎಲ್ಲ ಕ್ರೆಡಿಟ್ ಪಡೆಯುತ್ತೆ. ಈಜಿಪ್ಟ್ ಪಿರಮಿಡ್ಗಳಿಗೆ ಹೋಲಿಕೆ ಮಾಡಿದರೆ ಈ ಪಿರಮಿಡ್ಗಳು ಸ್ವಲ್ಪ ಚಿಕ್ಕದಾಗಿದ್ದರೂ ಕೂಡ ಫೆರೋನಿಕ್ ಈಜಿಪ್ಟ್, ಗ್ರೀಸ್ ಮತ್ತು ರೋಮ್ನ ಅಂಶಗಳನ್ನು ಈ ಪಿರಮಿಡ್ಗಳು ಒಳಗೊಂಡಿದ್ದಾವೆ. ಅನೇಕ ದೇಶಗಳ ಸರ್ಕಾರಗಳು ತಮ್ಮ ನಾಗರಿಕರು ಸುಡಾನ್ಗೆ ಪ್ರವಾಸ ಮಾಡೋದನ್ನು ನಿಷೇಧಿಸಿವೆ. ಈ ದೇಶದಲ್ಲಿ ಉಳ್ಕೊಳ್ಳೋದಕ್ಕೆ ಐಷಾರಾಮಿ ಹೋಟೆಲ್ಗಳಾಗಲಿ ರೆಸಾರ್ಟ್ಗಳಾಗಲಿ ಸಿಗೋದಿಲ್ಲ. ಇವರು ಪ್ರವಾಸೋದ್ಯಮಕ್ಕೆ ಗಮನನೇ ಕೊಡಲಿಲ್ಲ. ವೀಕ್ಷಕರೇ, ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರೋ ಸುಡಾನ್ ಇಂದು ನೋವು, ಸಂಕಷ್ಟ, ಮೌನದ ನಡುವೆಯೇ ನಿಂತಿರುವ ಒಂದು ದೇಶವಾಗಿದೆ. ಪಿರಮಿಡ್ಗಳ ಭೂಮಿ, ನೈಲ್ ನದಿಯ ತೊಡಕು ಮತ್ತು ಶ್ರೀಮಂತ ಸಂಸ್ಕೃತಿಯ ನಡುವೆಯೇ ಸುಡಾನ್ ದೇಶದ ಜನರು ಪ್ರತಿದಿನವೂ ಕೂಡ ಬದುಕಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಈ ದೇಶದ ಬಗ್ಗೆ ಮಾತಾಡಿದ್ದು ಹೊಸ ವಿಚಾರ ಅಂತ ನಿಮಗೇನಾದರೂ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್. ವೀಕ್ಷಕರೇ, ಒಂದು ಜಗತ್ತು ಅಂತ್ಯವಿಲ್ಲದ ಜ್ಞಾನ. ಜಗತ್ತಿನ ಅಚ್ಚಳಿಯದ ವಿಸ್ಮಯಗಳು, ಬೆಚ್ಚಿ ಬೀಳಿಸುವ ಅಚ್ಚರಿಗಳ ಹೊಸ ಅದ್ಭುತ ವಿಡಿಯೋಗಳೊಂದಿಗೆ ಪ್ರತಿ ಶನಿವಾರ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಮುಂದೆ ಇರ್ತೀವಿ. ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸ್ಟೇ ಟ್ಯೂನ್ ಆಗೋದನ್ನು ಮರಿಬೇಡಿ.